ಈ ಸಿನಿಮಾದಲ್ಲಿ ತುಂಬಾ ಸಾಂಗ್ಸ್ ಇದೆ. ನಿಮ್ ಸಾಂಗೇ ನಿಮಗೆ ಫೇವ್ರೇಟ್ ಅಥವಾ ದ್ವಾಪರ ಫೇವ್ರೇಟ್ ಅಥವಾ ಹಾಡ್ಬೋದಾ 2 ಲೈನ್ ಅನ್ನೋಂಥದ್ದು? ನಂಗೆ ದ್ವಾಪರ ಫೇವ್ರೇಟ್ ಆ್ಯಕ್ಚುಲಿ. ಅದನ್ನು ನಾನು ಈಗ ಹಿಟ್ಟಾದಾಗಲ್ಲ, ಫಸ್ಟ್ ಕೇಳಿದಾಗ್ಲೇ 6 ಸಾಂಗ್ಸು ಟ್ರ್ಯಾಕಲ್ಲಿ ಕೇಳಿಸ್ದಾಗ ನಾನು ಸರ್ ಈ ಸಾಂಗ್ ಸಖತ್ತಾಗಿದೆ ಸರ್ ಅಂತ ಫಸ್ಟ್ ಡೇನೇ ಹೇಳಿದೆ. ದ್ವಾಪರ ಬಿಟ್ಟರೆ ನಂಗೆ ನನ್ನ ಸಾಂಗೇ ಫೇವ್ರೇಟು. ಓಕೆ, ದ್ವಾಪರ ನನಗೆ ಸಿಗಬೇಕು ಅಂತ ಅನ್ಸಿದ್ದುಂಟಾ ನೋಡಿದ್ಮೇಲೆ, ಬಿಗ್ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ನನ್ನ ಸಾಂಗ್ ಆಗಬೇಕಾಗಿತ್ತು? ಅಂದರೆ ಬಹುಶಃ ನಾನು ಆ ಕ್ಯಾರೆಕ್ಟರ್ ಆಗಿದ್ರೆ ನನ್ನ ಸಾಂಗ್ ಓಕೆ, ಬಟ್ ನನ್ನ ಕ್ಯಾರೆಕ್ಟರ್ಗೆ ಆ ಸಾಂಗ್ ಮ್ಯಾಚೇ ಆಗಲ್ಲ. ನಂದು ಒಂದು ಬೋಲ್ಡ್ ಆ್ಯಂಡ್ ಗ್ಲಾಮರಸ್ ಕ್ಯಾರೆಕ್ಟರ್, ಅಲ್ಲಿ ಜೇನ ದನಿಯೋಳೆ ಇಲ್ವೇ ಇಲ್ಲ ನನ್ನ ಮೂವಿ. ಅದಿಲ್ಲ ನನ್ನ ಮೂವಿ, ನನ್ನ ಕ್ಯಾರೆಕ್ಟರ್ ಜಾನುಗೆ ಆ ಸಾಂಗ್ ಸೂಟ್ ಆಗಲ್ಲ. ಬಟ್ ಬಹುಶಃ ಶರಣ್ಯ ಆಗಿ ಈ ಥರದೊಂದು ಸಾಂಗ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಡೆಫಿನೆಟ್ಲಿ ಆ ಆಸೆ ಇದ್ದೇ ಇರುತ್ತೆ. ಯಾಕಂದರೆ ಒಂದು ಕ್ಲೋಸ್ ಕಾಲ್, ನಂದೇ ಸಿನಿಮಾ. ಬಟ್ ಇಟ್ಸ್ ಓಕೆ, ಐ ಆಮ್ ವೆರಿ ಹ್ಯಾಪಿ ಫಾರ್ ಮಾಳವಿಕಾ. ಅವರು ಫಸ್ಟ್ ಡೆಬ್ಯೂ ಕನ್ನಡ ಸಿನಿಮಾದಲ್ಲಿ ಇಂಥ ಒಳ್ಳೆ ಸಾಂಗ್ ಬಂದಿರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್. ಸೊ ನೆಕ್ಸ್ಟ್ ಡೆಫಿನೆಟ್ಲಿ ಇನ್ನೂ ಬ್ಯೂಟಿಫುಲ್ ಸಾಂಗ್ಸ್, ಬ್ಯೂಟಿಫುಲ್ ಮೆಲೋಡೀಸ್ ಮಾಡೋದಿದ್ದಿದೆ ಕನ್ನಡದಲ್ಲಿ ನಾವು. ಓಕೆ, ದ್ವಾಪರ ಹಾಡಿಗೆ ನಿಮ್ಮದು ಫೋಟೋಸ್ಗಳನ್ನೆಲ್ಲ ಹಾಕಿ ನಿಮ್ಮ ಫ್ಯಾನ್ಸು ರೀಲ್ಸ್ ಮಾಡ್ತಿದ್ದಾರೆ. ಸೊ ಅದನ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ಮತ್ತು ಆ ಸಾಂಗ್ನ ನಮಗೆ ಹೇಳೋದದು ಅದೇ ನಾ ಹೇಳಿದ್ನಲ್ಲ, ದ್ವಾಪರದ್ದು ನನ್ನ ಸಾಂಗ್ ಅಲ್ಲ ಆದ್ರೂ ನಾನು ಎಲ್ಲೇ ಹೋದ್ರು ಜೇನ ದನಿಯೋಳಿತ ಹಾಡಾಗ್ತಿದ್ದಾರೆ. ಲೈಕ್ ನನ್ನ ಮೂವಿ ಸಾಂಗ್, ನನ್ನ ಸಾಂಗ್ ಅಲ್ಲ ಕಂಡ್ರು ಅಂತ ಅಷ್ಟು ದೇ ಸೆಲೆಬ್ರೇಟಿಂಗ್. ಎಲ್ಲ ಕಡೆ ನನ್ನ ಫೋಟೋಸ್ ಒಂದು ಸೆಲ್ಫಿ ತೊಗೊಂಡ್ರು ಅದಕ್ಕೆ ಮತ್ತೆ ದ್ವಾಪರ ಸಾಂಗ್ ಹಾಕ್ತಿದ್ದಾರೆ. ನನ್ನ ಸ್ಟೋರಿ ಫುಲ್ಲು ದ್ವಾಪರದೇ ತುಂಬಿಟ್ಟಿತ್ತು ಒಂದು ತಿಂಗಳಿಂದ. ಸೊ ಅದು ಲಿರಿಕ್ಕು ನೋಡ್ಕೊಂಡೆ ಎಲ್ಲ ಜೇನ ದನಿಯೋಳೆನೇ ಆಡ್ತೀನಿ, ಅದೇ ಫೇವ್ರೇಟ್ ಅಲ್ಲ ಎಲ್ರು. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ, ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೆ ಇನ್ನೇನಿದೆ, ನಿಹಾರಿಕಾ ಆಕರ್ಷಿಕಾ ಅನಾಮಿಕಾ ಹೆಸರೇನೆ, ವೆರೋನಿಕಾ ಶಿಫಾಲಿಕಾ ಇವಾಂಶಿಕಾ ನೀನೇನೆ. ಥ್ಯಾಂಕ್ ಯು, ಸೂಪರ್. ಈ ಸಾಂಗ್ನ ಯಾರಾದರೂ ಡೆಡಿಕೇಟ್ ಮಾಡಿದ್ರೆ ನಿಮಗೆ, ಯಾರಾದರೂ ಹುಡುಗರು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ? ಸುಮಾರು ಜನ, ನಾನು ಅಷ್ಟು ಫ್ಯಾನ್ಸನ್ನು ಇದನ್ನು ಕಳಿಸಿ ನನಗೆ ನಿದ್ದೆನೇ ಬರ್ತಾ ಇಲ್ಲ. ದ್ವಾಪರ ದ್ವಾಪರ ಅಂತ ಓಡ್ತಾ ಇದೆ, ಅಷ್ಟು ಜನ ಕಳಿಸಿದ್ದಾರೆ. ಸೊ ನಂದು ಯಾವ ಫೋಟೋ ಯೂಸ್ ಮಾಡಿದ್ರು ಈ ಸಾಂಗ್ ಯೂಸ್ ಮಾಡ್ತಾ ಇದ್ದಾರೆ. ಕಾಪಿ ರೈಟ್ಸ್ ನನಗಾಗ್ಬಿಟ್ಟಿದೆ ಈ ಸಾಂಗ್. ಈಗ ಹೋಗಿರೋ ಕಡೆ ಎಲ್ಲ ಫ್ಯಾನ್ಸ್ ಮುತ್ಕೊಳ್ತಾ ಇದ್ದಾರೆ. ಸೊ ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಇದೆ ಈ ಸಿನಿಮಾದಿಂದ. ಫೈನಲಿ ನಿಮಗೆ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟಂತ ಕನ್ನಡಿಗರಿಗೆ, ನಿಮ್ಮನ್ನ ಬೆಳೆಸ್ತಾ ಇರ್ತಕ್ಕಂಥ ಕರುನಾಡ ಜನತೆಗೆ, ಅಭಿಮಾನಿಗಳಿಗೆ ಏನು ಹೇಳ್ತೀರಾ ನಮ್ಮ ಚಾನಲ್ ಥ್ರೂ? ಧನ್ಯವಾದಗಳು. ಇದಕ್ಕಿಂತ ಹೆಚ್ಚು ನನಗೆ ಪದಗಳಿಲ್ಲ. ಯಾಕಂದರೆ ಯು ಹ್ಯಾವ್ ನೋ ಐಡಿಯಾ ನನಗೆಷ್ಟು ಪ್ರೀತಿ ನಿಮ್ಮ ಮೇಲಿದೆ ಅಂತ. ನೀವು ನನಗೆ ಕೊಡ್ತಿರೋ 10ರಷ್ಟು ಪ್ರೀತಿ ನಿಮ್ಮ ಮೇಲೆ ನನಗಿದೆ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಯಾವುದೇ ಥರ ಸಪೋರ್ಟ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ನೀವೇ ನನಗೆ ಬ್ಯಾಕ್ಗ್ರೌಂಡು. ಸೊ ಇಷ್ಟು ಮಟ್ಟಿಗೆ ನನ್ನ ಬೆಳೆಸಿದ್ದೀರಾ, ಒಂದು ಕನ್ನಡದ ಹುಡುಗಿ ಅಂತ ಬೆಳೆಸಿದ್ದೀರಾ. ಇನ್ನಷ್ಟು ಬೆಳೆಸಿ ಈ ಪ್ರೀತಿ ವಿಶ್ವಾಸದಲ್ಲೇ ಇರೋಣ ಅಂತ ಕೇಳ್ಕೊತೀನಿ ಅಷ್ಟೇ. ಐ ಪ್ರೇ ಗಾಡ್, ಇಷ್ಟೇ ನಾನು ಕೇಳ್ಕೊಳ್ಳೋದು. ಈ ಏನು ಪ್ರೀತಿ ಸಿಗ್ತಾ ಇದೆ ಅದು ಕಮ್ಮಿ ಆಗದೆ ಇರಲಿ, ಜಾಸ್ತಿ ಆಗಲಿ ಅಂತ ಅಷ್ಟೆ. ಶರಣ್ಯ, ನನ್ನ ಕೊನೆ ಕ್ವಶನು, ನಮ್ಗೆ ಎಷ್ಟೇ ಪಾಸಿಟಿವ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡೋರು ಇದ್ರೂ ಕೂಡ ಇಷ್ಟೊಂದು ಬೋಲ್ಡ್ ಆಗೋ ನೀಡಿತ್ತಾ ಅನ್ನೋರು ಇದ್ದಾರೆ. ಮತ್ತು ಗಣಿ ಸರೇ ಒಂಚೂರು ನಾಚ್ಕೊಳ್ತಾ ಇದ್ದಾರೆ, ಅವ್ರಿಗೆ ಎಂಬರಾಸ್ ಮೂವ್ಮೆಂಟ್ ಆಗ್ತಾ ಇದೆ, ಮೇಡಮ್ಮೇ ಜಾಸ್ತಿ ಕ್ಲೋಸ್ ಆಗಿ ಮೂವ್ ಮಾಡ್ತಾ ಇದ್ದಾರೆ ಅನ್ನೋಂಥ ಕೆಲವ್ರು ಇದ್ದೇ ಇರ್ತಾರೆ. ಕೆಲವ್ರು ಸೈಜ್ಕೊಳ್ಳಲ್ಲ, ನಮ್ಮ ಬೆಳವಣಿಗೆನೂ ಸೈಜ್ಕೊಳ್ಳಲ್ಲ ಅಥವಾ ನಮ್ಮ ಬ್ಯೂಟಿನೂ ನೋಡೋಕ್ಕೆ ಸೈಜ್ಕೊಳ್ಳಲ್ಲ. ಸೊ ಹಂಗೆ ಕಮೆಂಟ್ ಮಾಡೋರಿಗೆ ಅದನ್ನು ಯಾವ ರೀತಿ ತೊಗೊಳ್ತಾರೆ ಶರಣ್ಯ ಅನ್ನೋಂಥದ್ದು? ಸೋಷಿಯಲ್ ಮೀಡಿಯಾ ಇರಲಿ ಅಥವಾ ನಮ್ಮ ಫೇಸ್ ಮುಂದೆ ಅಂತೂ ಯಾರೂ ಹೇಳಲ್ಲ, ಹಿಂದೆ ಮಾತಾಡೋರ್ಗೆ ಏನು ಹೇಳ್ತಾರೆ ಶರಣ್ಯ? ಆ ಸಾಂಗ್ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ, ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರನ್ನೇ ಗಣೇಶರ್ಕಿನ ಹೈಪರು. ಅಂದರೆ ಅವ್ರು ನಾಚ್ಕೋತಾರೆ, ನಾನು ಐ ಆಮ್ ಪ್ಲೀಸಿಂಗ್ ಅವರ್. ಆ ಸಾಂಗ್ ಥೀಮೇ ಬಂದುಬಿಟ್ಟು ಐ ವಿಲ್ ಬಿ ಲೈಕ್ ಸೆಡ್ಯೂಸಿಂಗ್ ಹಿಮ್, ಅದೇ ಸಾಂಗ್ ಥೀಮು. ಸೊ ಡೆಫಿನೆಟ್ಲಿ ನಾನು ಓವರ್ ಮಾಡಲೇಬೇಕಾಗಿತ್ತು ಆ್ಯಂಡ್ ಗಣೇಶರ್ ನಾಚ್ಕೊಳ್ಳೇಬೇಕಾಗಿತ್ತು. ಸೊ ದ ಥೀಮ್ ವಾಸ್ ದ್ಯಾಟ್. ಅದು ಒಂದು ಕ್ಲಾರಿಟಿ. ಇನ್ನೊಂದೇನೆಂದರೆ ನೆಗೆಟಿವ್ ಕಮೆಂಟ್ಸು ಬರ್ತಾನೆ ಇರತ್ತೆ ಮ್ಯಾಮ್. ಅಂದರೆ ಅದೇ ಕಮೆಂಟ್ ಮಾಡೋರು ನನ್ನ ಬೋಲ್ಡ್ ಡ್ರೆಸ್ ಹಾಕಿದಾಗಲೂ ಬೈತಾರೆ, ಸೀರೆ ಹಾಕಿದಾಗ ವಾವ್ ಸೂಪರ್ ಅಂತಾರೆ. ನನ್ನ DM ಅಲ್ಲಿ ನಾನು ನಿಮ್ಮ ಫ್ಯಾನ್ ಅಂತ ಕಮೆಂಟ್ ಮಾಡಿರ್ತಾರೆ. ನಾನು ಹೇಳೋದು ಒಬ್ಬರೇ. ಅಂದರೆ ಮೇ ಬಿ ಅವರಿಗೆ ಆ ಮೂಮೆಂಟಲ್ಲಿ ಅವ್ರಿಗೆ ಫ್ರಸ್ಟ್ರೇಷನ್ ಆಗ್ತಿತ್ತು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬಂದು ಬೈತಾ ಇರ್ತಾರೆ ಮೋಸ್ಟ್ಲಿ. ಅದರಿಂದ ಅವರು ಕಾಮ್ ಆಗ್ತಿದ್ದಾರೆ ಅಂತಂದರೆ ಐ ಗಿವ್ ಇಟ್ ಟು ದೆಮ್. ಇಟ್ಸ್ ಓಕೆ. ನಾನು ಇದುವರೆಗೂ ಕಮೆಂಟ್ ಬಾಕ್ಸ್ ಆಫೇ ಮಾಡಿಲ್ಲ, ಯಾಕಂದರೆ ನನಗೆ ಅದು ಅಫೆಕ್ಟೇ ಆಗಲ್ಲ. ಈಗ ಒಂದು 20 ಜನ ಪಾಸಿಟಿವ್ ಮಾಡಿರ್ತಾರೆ, ಅದನ್ನು ನೋಡ್ತೀನಿ ನಾನು.
ನೆಗೆಟಿವ್ ಮಾಡಿದ್ರೆ ಅದರಿಂದ ಓಕೆ ನಂದಿಂದ ತಪ್ಪಾಗಿ ಏನಾರ ನೆಗೆಟಿವ್ ಆಗಿದ್ರೆ ಬಹುಶಃ ನಾನು ಅದನ್ನು ತಿದ್ಕೋತೀನಿ. ಬಟ್ ನನ್ನಿಂದ ಏನು ಐ ಆಮ್ ನಾಟ್ ಇನ್ ಅ ರಾಂಗ್ಸ್. ಈಗ ನಾನು ಹೇಳಿದೆ, ಈಗ ಥೀಮ್ ಪ್ರಕಾರ ನಾನು ಆ್ಯಕ್ಟ್ ಮಾಡಿದ್ದೀನಿ, ಬಟ್ ಅದಕ್ಕೂ ನೆಗೆಟಿವ್ ಬರ್ತಾರೆ ಅಂದರೆ ಅದ್ರಲ್ಲಿ ನಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಪಾಸಿಟಿವ್ ಬಂದವರಿಗೆ ಏನು ಬೆಲೆ ಇರುತ್ತೆ ಬರ್ದಿರೋರಿಗೆ. ಸೊ ಬಹುಶಃ ನಾನು ಆ ಒಂದು ಇದು ನೋಡ್ತೀನಿ. ಆ್ಯಂಡ್ ಸ್ವಲ್ಪ ಜನ ಹೇಳ್ತಾರೆ ಇವ್ರನ್ನ ಕರ್ನಾಟಕದಿಂದ ಓಡಿಸ್ಬಿಡ್ಬೇಕು, ಕನ್ನಡತಿ ಅಲ್ಲ. ಲೈಕ್ ಓಡ್ಸಕ್ಕೆ ನೀವು ಯಾರೂ ಅಲ್ಲ, ಕರ್ನಾಟಕ ನಿಮ್ಮ ಅಪ್ಪದ. ನಾನು ಅಷ್ಟೇ ಕೇಳೋದು, ನಿಮ್ಗೆ ಎಷ್ಟು ಹಕ್ಕಿದೆಯೋ ಕನ್ನಡತಿ ಆಗೋಕ್ಕೆ ನನಗೂ ಅಷ್ಟೇ ಹಾಕಿದೆ. ನಾನು ಇದೇ ಮಣ್ಣಲ್ಲಿ ಹುಟ್ಟಿರೋದು. ಸೊ ಯಾರು ನನ್ನ ಓಡ್ಸೋಕ್ಕಂತೂ ಆಗಲ್ಲ. ನೀವು ಎಷ್ಟೇ ಹೇಳಿ ಮಾಡಿದ್ರು ನಾನು ಕನ್ನಡತಿ ಅನ್ನೋದು ನಾನು ಹುಡ್ದಾಗಲೇ ಬಂದ್ಬಿಟ್ಟಿದೆ. ಕರೆಕ್ಟಾ? ಸೊ ನಾನು ಇವತ್ತು ಸೀರೆ ಹಾಕ್ಕೊಂಡಿದ್ದೀನಿ ಅಂದ ತಕ್ಷಣ ನಾನೇನೋ ಬೇರೆಯವಳು. ನಾನು ಅದೇ ಇವತ್ತಿಲ್ಲಿ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ರೆ ನಾನು ಬೇರೆಯವಳಲ್ಲ. ನನ್ನ ಪರ್ಸ್ನಾಲಿಟಿ ಇದೆ. ನಾನು ಸೀರೆ ಉಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ಬರುತ್ತೆ, ವೆಸ್ಟರ್ನು ಹಾಕೋತೀನಿ. ಅದು ನನ್ನ ಕಾಸ್ಟ್ಯೂಮಲ್ಲಿ ನಾನು ವರ್ಸಿಟೈಲ್ ಇದ್ದೀನಿ. ಅಷ್ಟು ಬಿಟ್ಟರೆ ನನ್ನ ಮೆಂಟಾಲಿಟಿ, ನನ್ನ ಪರ್ಸ್ನಾಲಿಟಿ ನಾನು ಇದೇ ಇರೋದು. ಸೊ ಇನ್ಯಾರು ಏನಂತಾರೆ ನನಗೆ ಐ ಡೋಂಟ್ ಥಿಂಕ್ ಸೊ ಅಷ್ಟು ಬಾದರ್ ಆಗುತ್ತೆ ಅಂತ. ಯಾಕಂದರೆ ಐ ನೋ ಹೂ ಆಮ್ ಐ. ಆ್ಯಂಡ್ ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಕ್ಲೋಸ್ ಸರ್ಕಲ್ ಏನಿದೆಯಲ್ಲ, ನನ್ನ ಜೊತೆ ಒಂದ್ಸತಿ ಕುತ್ಕೊಂಡು ಮಾತಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗೋಗುತ್ತೆ ಅಯ್ಯೋ ಇದು ಅಂತ. ಸೊ ಓಕೆ, ಗಣಿ ಸರ್ ಏನು ಹೇಳಿದ್ರು, ಅವರ ಎನರ್ಜಿನ ಮ್ಯಾಚ್ ಮಾಡಿದ್ರಿ. ಸೊ ಅವ್ರಿಗಿಂತ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ. ಅವ್ರ ಎನರ್ಜಿಗೆ ಮ್ಯಾಚ್ ಮಾಡೋದು ಅಷ್ಟು ಸುಲಭ ಅಲ್ಲ. ರೊಮ್ಯಾಂಟಿಕ್ ಸಾಂಗಲ್ಲಿ ಏನು ಹೇಳಿದ್ರು, ಬೆಸ್ಟ್ ಕಾಂಪ್ಲಿಮೆಂಟ್ ಅವ್ರ ಕಡೆಯಿಂದ ಸಿಕ್ಕಿದ್ದೇನು ಅನ್ನೋದು? ಸಾಂಗ್ ನಡೀತಾ ಇರ್ಬೇಕಾದ್ರೆ ನಾನು ಹೇಳಿದ್ರು, ಇದು ನಿನ್ನ ಸಾಂಗೇ, ಇದು ನನ್ನ ಸಾಂಗ್ ಅಲ್ಲ, ಇದು ನಿನ್ನ ಸಾಂಗೇ ಇದು ಅಂತಾನೆ ಫಸ್ಟೇ ಹೇಳಿದ್ರು ಅವರು. ಮಾಡ್ತಾ ಇರಬೇಕಾದ್ರೆ ಇದು ಕಂಪ್ಲೀಟ್ಲಿ ಇವ್ರದೇ ಸಾಂಗು ಅಂತಾನೆ ಹಿ ಸೆಡ್. ಆ್ಯಂಡ್ ಮಾಡ್ತಾ ಇರಬೇಕಾದ್ರೂ ಒಂದು ಸ್ಟೆಪ್ ಇದೆ, ಅವ್ರ ಮೇಲೆ ಫುಲ್ ಹಿಂಗೆ ಮಲ್ಕೊಂಡು ಹಿಂಗಂದು ಹಿಂಗೆ ಬೀಳೋ ಥರದ್ದು. ಅವರೇ ಶಾಕು. ಅದು ಅಸಿಸ್ಟೆಂಟ್ಸ್ ಬಂದು ತೋರಿಸಿದಾಗ, ಕೊರಿಯೋಗ್ರಫರ್ ಅಸಿಸ್ಟೆಂಟ್ಸ್ ಬಂದು ತೋರಿಸಿದಾಗ, ಇದು ಮಾಡೋದು ಕಷ್ಟ, ಇನ್ನಿದು ಅರ್ಧ ದಿನ ಇದಕ್ಕೆ ಆಗೋಗುತ್ತೆ ಅಂತ ಹೋಗಿ ಕೂತ್ಕೊಂಡ್ರು. ಬಟ್ ವಿತಿನ್ ಒಂದು 5-10 ಮಿನಿಟ್ಸ್ ನಾನು ರೆಡಿ ಆಗಿಬಿಟ್ಟೆ. ಸರ್ ಓಕೆ, ರೆಡಿ ಸರ್ ಅಂತ ಮಾಡಿ ತೋರಿಸಿದಾಗ ಹಿ ವಾಸ್ ಶಾಕ್ಡ್. ಬಂದು ಚೆನ್ನಾಗಿ ಮಾಡ್ತಿದ್ದೆ ಶರಣ್ಯ, ಮಾಡು. ನಾನು ಒಂದ್ಸತಿ ಅಂದರೆ ಇವ್ರು ಯೂಶ್ವಲಿ ರೇಗಿಸ್ಕೊಂಡು ಬಂದಿರೋಲ್ಲ, ರೇಗಿಸ್ತಾ ಇದ್ದಾರಾ ಅಥವಾ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾರೆ ಸರ್ ಅಂದೆ. ನಾನು ಚೆನ್ನಾಗಿಲ್ಲ ಅಂದರೆ ಮಾತಾಡೋಕ್ಕೆ ಹೋಗಲ್ಲ, ಬಟ್ ನಂಗೆ ನಿಜವಾಗ್ಲೂ ಖುಷಿ ಆಯಿತು, ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತ ಹೇಳಿದ್ರು. ಅದು ನಂಗೆ ಎಷ್ಟರ ಮಟ್ಟಿಗೆ ಎಕ್ಸೈಟ್ ಆಯಿತು ಅಂದರೆ ನೆಕ್ಸ್ಟ್ ಶಾಟ್ ಇನ್ನೂ ಚೆನ್ನಾಗಿ ಮಾಡ್ಬೇಕು, ಇನ್ನೂ ಹೇಳ್ಬೇಕು. ಹಂಗೆ ಆಲ್ಮೋಸ್ಟ್ 3 ದಿನದಲ್ಲಿ ಅವರೊಂದು 7-8 ಸತಿ ಹೇಳಿದ್ದಾರೆ. ಪ್ರತಿಯೊಂದು ಸ್ಟೆಪ್ ಆದಾಗಲೂ ಚೆನ್ನಾಗಿ ಮಾಡ್ತಿದ್ದೆ ಕಣೆ, ಮಾಡು ಅಂತ. ಆ್ಯಂಡ್ ಮುಗಿಸ್ಕೊಂಡು ಬಂದಾಗ್ಲೂ ಅವರು ನನಗೆ ಈಗ ರೀಸೆಂಟಾಗಿ ಸಿಕ್ಕಿದಾಗ್ಲೂ ಸಾಂಗ್ ಲಾಂಚಲ್ಲೂ ಸ್ಟೇಜ್ ಮೇಲೆ ಕೂಡ ಹೇಳಿದ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾಳೆ ಅಂತ. ಆ್ಯಂಡ್ ಇನ್ನೂ ನೀವು ಫುಲ್ ವಿಡಿಯೋ ಸಾಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಡ್ಯಾನ್ಸ್ ಇದೆ ಫುಲ್ ವಿಡಿಯೋದಲ್ಲಿ. ಇಲ್ಲಿ ಬರೀ ಲಿರಿಕಲ್ ಅಷ್ಟೇ ಜನ ನೋಡಿರೋದು. ಈಗ ಸಿನಿಮಾ ಬಂದು ನೋಡಿದಾಗ ಫುಲ್ ಸಾಂಗ್ ಕಾಣಿಸುತ್ತೆ. ಸೊ ಸಿನಿಮಾ ನೋಡಿದವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಿನಿಮಾ ಬಂದು ನೋಡಿ ಸ್ಟೆಪ್ಸ್ ಹೇಗಿದೆ ಅಂತ ಆಮೇಲೆ ನನಗೆ ಹೇಳಿ ಆಯಿತಾ. ಸೊ ನೀವು ಸಿನಿಮಾ ನೋಡಿದರೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಥರ ಇದೆ ಕೊರಿಯೋಗ್ರಫಿ ಅಂತ. ಸೊ ಆ್ಯಂಡ್ ಹೋಗ್ಬೇಕಾದ್ರೂ ಲಾಸ್ಟ್ ರಿಲೀಸ್ ಆದಾಗ ಈ ಸೆಡ್ ಏನು ಸಿಗುತ್ತೆ ಸಿನಿಮಾದಿಂದ ನನಗೆ ಗೊತ್ತಿಲ್ಲ, ಬಟ್ ಸಾಂಗ್ ಅಂತೂ ಡೆಫಿನೆಟ್ಲಿ ನಿನ್ನ ಡ್ಯಾನ್ಸ್ಗಾಗಲಿ ನಿನ್ನ ಎಫರ್ಟ್ಸ್ಗಾಗಲಿ ನಿನಗೆ ಇದು ಸಿಕ್ಕೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಹೋದರು. ಸೊ ಆ ಒಂದು ಸಪೋರ್ಟ್ ಎಲ್ಲ ಇಟ್ಸ್ ಹ್ಯೂಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ ಒಳ್ಳೇದಾಗ್ಲಿ. ನಿಮ್ಗೂ ಒಳ್ಳೇದಾಗ್ಲಿ. ಗಲ್ಲಪಟ್ಟೆ ತುಂಬಲಿ. ನಾನು ನಿಮಗೆ ಹೇಳ್ಬೇಕು, ನಿಮ್ಮ ಸಿನಿಮಾ ನೀವೇ ಹೇಳಿದಾಗೆ ಕೃಷ್ಣಂ ಪ್ರಣಯ ಸಖಿ, ಬಿಫೋರ್ ಕೃಷ್ಣಂ ಪ್ರಣಯ ಸಖಿ, ಆಫ್ಟರ್ ಕೃಷ್ಣಂ ಪ್ರಣಯ ಸಖಿ ಅನ್ನೋ ಥರ ನಿಮ್ಮ ಕರಿಯರ್ ಆಗಲಿ. ಗಣಿ ಸರ್ ಜೊತೆ ಮಾತ್ರ ಅಲ್ಲ, ಇನ್ನು ಕನ್ನಡದ ಸಾಕಷ್ಟು ಜನ ಸೂಪರ್ ಸ್ಟಾರ್ಗಳ ಜೊತೆ ವರ್ಕ್ ಮಾಡುವಂಥ ಅವಕಾಶ ಸಿಗಲಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದು ನಮ್ಮ ಸ್ಯಾಂಡಲ್ವುಡ್ನ ಸ್ಮೈಲಿ ಕ್ವೀನ್, ಸದ್ಯದ ಲೇಟೆಸ್ಟ್ ಕ್ರಶ್ ಗಣಿ ಜೊತೆ ದಿಬ್ಬಣ ಹೊರಟು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿರ್ತಕ್ಕಂಥ ಬೆಡಗಿ ಶರಣ್ಯ ಶೆಟ್ಟಿ ಜೊತೆ ನಮ್ಮ ಒಂದು ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಕಾರ್ಯಕ್ರಮ ಆಗಿತ್ತು. ಇದಾಗಿತ್ತು ಇವತ್ತಿನ ಸ್ಪೆಷಲ್. ಮುಂದಿನ ದಿನಗಳಲ್ಲಿ ಮತ್ತೊಂದು ಸ್ಪೆಷಲ್ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.